ಯುವಕರು ವಿನೂತನ ತಂತ್ರಜ್ಞಾನದ ಸಂಪೂರ್ಣ ಪ್ರಯೋಜನ ಪಡೆಯಬೇಕೆಂದು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಕ ಮಹಾಸಂಸ್ಥಾನ ಮಠದ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿ ಕರೆ ನೀಡಿದರು. ಶ್ರೀ ದತ್ತಾತ್ರೇಯ ಪ್ರತಿಷ್ಠಾನ, ಕರ್ನಾಟಕ ಬಸವೇಶ್ವರ ಸಮಾಜ ಸೇವಾ ಟ್ರಸ್ಟ್, ಧನ್ವಂತರಿ ಲೋಕಸಿರಿ ಬಯೋಟೆಕ್ ಸಹಯೋಗದಲ್ಲಿ ಜೆಎಸ್ಎಸ್ ಆಸ್ಪತ್ರೆಯ ಆವರಣದ ರಾಜೇಂದ್ರ ಭವನದಲ್ಲಿ ಭಾನುವಾರ ಏರ್ಪಡಿಸಲಾಗಿದ್ದ ಯೂತ್ ಇನ್ನೋವೇಷನ್ ಎಕ್ಸ್ಪೋ ಪೂರ್ವಭಾವಿ ಸಭೆ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವ ಸಾಧಕರಿಗೆ ಕನ್ನಡ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಯುವಕರಿಗೆ ಸಾಕಷ್ಟು ಉದ್ಯೋಗಾವಕಾಶಗಳು ಲಭ್ಯವಿದೆ. ಆದ್ದರಿಂದ ಯುವಕರು ತಂತ್ರಜ್ಞಾನಗಳ ಲಾಭ ಪಡೆದು ಮುಂದೆ ಬರಬೇಕೆಂದು ಕರೆ ನೀಡಿದರು. ಮೇಲೆ ತರಬೇಕಾಗಿದ್ರೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರಿಗೆ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದೀನ ದಲಿತರಿಗೆ ಒಂದು ತಿಳುವಳಿಕೆಯನ್ನು ಕೊಟ್ಟು ಇವತ್ತು ಅವರನ್ನ ಸಮಾಜದಲ್ಲಿ ಮನುಷ್ಯನಾಗಿ ಮಾಡಿದಂತ ಮಹಾನುಭಾವರು. ಅದರಿಂದ ಕನ್ನಡ ರಾಜ್ಯೋತ್ಸವ ದಿವಸ ಅವರ ಕರ್ನಾಟಕಕ್ಕೋಸ್ಕರ ನಾನು ಅವರ ಹೆಸರನ್ನು ಹೇಳ್ಬೇಕಾಗಿ ಬಂತು. ಕನ್ನಡವನ್ನು ನಮ್ಮ ಅರಸೂರವರು ಹೇಳಿದ್ರು, ನಾವು ಕನ್ನಡವನ್ನ ಕಲಿಬೇಕು, ಆದ್ರೆ ಬೇರೆ ಭಾಷೆಯನ್ನು ಬಿಡಬಾರ್ದು. ಕನ್ನಡ ಬೇಕು ನಮ್ಗೆ. ಯಾತಕ್ಕೋಸ್ಕರ? ನಮ್ಮ ಮಾತೃಭಾಷೆ ನಮಗೋಸ್ಕರ. ಮಾತೃಭಾಷೆಯಲ್ಲೇ ಕುವೆಂಪು ನಾವು ದೊಡ್ಡ ಘಟಾನುಘಟಿಗಳು ಅವರ ಸಾಧನೆಯನ್ನ ಮಾಡಿದ್ದಾರೆ. ಆದ್ರೆ ಎಲ್ಲರೂ ಕುವೆಂಪು ಆಗಕ್ಕೆ ಆಗೋದಿಲ್ಲ. ಆದ್ರೆ ಜೀವನ ಮುಖ್ಯ ಮನುಷ್ಯನಿಗೆ. ಆ ಜೀವನ ಮುಖ್ಯವಾಗಿ ಬರಬೇಕಾಗಿದ್ರೆ ಮಾತೃಭಾಷೆಯ ಜೊತೆಗೆ ಹಿಂದಿನೂ ಕಲಿಬೇಕು, ಇಂಗ್ಲಿಷ್ನೂ ಕಲಿಬೇಕು. ಕೆಲವರು ಪುಣ್ಯಾತ್ಮರು ಹಿಂದಿ ಕಲಿಬಾರದು ಅಂತ ಹೇಳ್ತಾರೆ. ನೀವು ಡೆಲ್ಲಿಗೆ ಹೋದ್ರೆ ಹಿಂದಿ ಅಂದ್ರೆ ಕನ್ನಡ ಮಾತಾಡೋಕೆ ಆಗೋದೇ ಇಲ್ಲ. ನೀವು ರಾಷ್ಟ್ರೀಯ ಭಾಷೆ ನಮ್ಮ ಕರ್ನಾಟಕದಲ್ಲಿ ಇರ್ಬೇಕಾದ್ರೆ ನಾವು ಕರ್ನಾಟಕದವರು, ದೇಶದಲ್ಲಿ ಇರ್ಬೇಕಾದ್ರೆ ನಾವು ರಾಷ್ಟ್ರೀಯರು. ನಮ್ಮ ದೇಶದ ಭಾಷೆ ರಾಷ್ಟ್ರೀಯ ಭಾಷೆ. ಆ ರಾಷ್ಟ್ರೀಯ ಭಾಷೆಯನ್ನು ನಾವು ತಿರಸ್ಕಾರ ಮಾಡೋದ್ರಿಂದ ನಮ್ಮ ರಾಷ್ಟ್ರದ ವಿಭಜನೆಗೆ ಅಥವಾ ರಾಷ್ಟ್ರದ ವಿರೋಧಕ್ಕೆ ನಾವು ಕಾರಣವಾಗ್ತೀವಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಆದ್ರೆ ಕನ್ನಡ ತಿರಸ್ಕಾರ ಮಾಡಿ ಅಂತ ಹೇಳ್ತಲ್ಲ, ಕನ್ನಡದ ಜೊತೆಗೆ ಆ ಹಿಂದಿಯನ್ನ ಕಲಿಬೇಕು. ಹಿಂದಿಯನ್ನ ವಿರೋಧ ಮಾಡ್ತಕ್ಕಂಥದ್ದು ನಾವು ದೇಶದಲ್ಲಿ ಒಗ್ಗಟ್ಟಿಗೆ ಒಂದು ಸಂಯಮ, ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನಕ್ಕೆ ಅಥವಾ ಸಂವಿಧಾನಕ್ಕೆ ಮತ್ತು ನಮ್ಮ ಸಾಕ್ಷಾತ್ಕಾರ ಜೊತೆಯಲ್ಲಿ ಕೂಡಿ ಬಾಳ್ತಕ್ಕಂಥದಕ್ಕೆ ವಿರೋಧ ಆಗುವುದೇನು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ಮತ್ತು ಇಂಗ್ಲಿಷ್ ಭಾಷೆ ಬೇಕೇ ಬೇಕು. ಇವತ್ತು ಮಕ್ಕಳು ಪ್ರಪಂಚದಲ್ಲಿ ಎಲ್ಲಾ ಕಡೆಯೂ ಕೆಲಸ ಸಿಗ್ತಾ ಇದೆ, ದಿವಸ ಹುಡುಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಎಲ್ಲಾ ಭಾಷೆಯನ್ನು ಕಲಿತಕ್ಕಂಥದಕ್ಕೆ ಅವಕಾಶವನ್ನು ನಮ್ಮ ರಾಜ್ಯದಲ್ಲಿ ಮಾಡಬೇಕು. ನಾವು ಯಾವ ಭಾಷೆಯನ್ನು ಸಹ ವಿರೋಧವನ್ನು ಮಾಡಬಾರದು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಗಳು. ಇಲ್ಲಿ ಯಾವುದೇ ವ್ಯಕ್ತಿ ಬಂದನ್ನು ಕೂಡ ಇಂಗ್ಲಿಷ್ ಮುಖ್ಯನ, ಕನ್ನಡ ಮುಖ್ಯನ, ಹಿಂದಿ ಮುಖ್ಯನ, ಇವತ್ತಿನ ಯೂತ್ಗೆ ಅಂತಕ್ಕಂಥದ್ದೆಲ್ಲ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಎಲ್ಲವೂ ಮುಖ್ಯ. ಆದ್ರೆ ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ತಾಯಿ ಇದ್ದಂಗೆ. ನಾವು ಮನೆಯಲ್ಲಿ ಯಾರೇ ಇದ್ರೂ ಕೂಡ ನಮ್ಮ ತಾಯಿಯನ್ನ ಎಷ್ಟು ಪ್ರೀತಿಸ್ತೀವಿ ಆ ರೀತಿಯಲ್ಲಿ ನಮ್ಮ ಕನ್ನಡವನ್ನು ಪ್ರೀತಿಸಬೇಕಾಗಿದೆ. ಆದ್ರೆ ಇನ್ನು ಯಾವುದೇ ಭಾಷೆಗಳು ಕೂಡ ಇವತ್ತಿನ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ, ಭೌತಿಕವಾಗಿ ಮುಂದುವರಬೇಕಾದ್ರೆ ತುಂಬಾ ಅನಿವಾರ್ಯ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನಾವು ಯಾವುದೋ ಒಂದು ವಿಚಾರಗಳನ್ನ ಇಟ್ಕೊಂಡು ಇವತ್ತಿನ ಸಮಾಜದಲ್ಲಿ ವಿರೋಧಿಸ್ಬೋದು. ಆ ಲ್ಯಾಂಗ್ವೇಜ್ ಬೇಡ, ಇದು ಬೇಡ, ಈ ಭಾಷೆ ಬೇಡ ಅಂತ ಅದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿನ ಯೂತ್ಸ್ ಬದುಕಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಆದ್ರೆ ನಮ್ಮ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಏನಾಗ್ತಾ ಇದೆ ಅಂದ್ರೆ ಕಲ್ಚರ್ ಹಾಳಾಗ್ತಾ ಇದೆ ಅಷ್ಟೇ. ಯಾಕೆಂದ್ರೆ ಹಿಂದೆ ಬಾಂಧವ್ಯ ಅಂತಕ್ಕಂಥದ್ದು ನಮ್ಮ ಹಳ್ಳಿಯಿಂದ ಹಿಡಿದು ಡೆಲ್ಲಿ ತನಕ ಇತ್ತು. ಇವತ್ತು ಎಲ್ಲಿ ಬಂದಿದೆ ಅಂತಂದ್ರೆ ಒಂದು 3-4 ವರ್ಡಲ್ಲೂ ನಿಂತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿಜೇತರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು.